ಶಾಲಾ ಕಾಲೇಜಿಂದ ಹಿಡಿದು ಜೈಲ್ವರೆಗೂ ಡ್ರಗ್ಸ್ ಮಾರಾಟ ಜಾಲಾಗಿದೆ. ಮಹಾರಾಷ್ಟ್ರದಿಂದ ಬೇರೆ ಬೇರೆ ರಾಜ್ಯಗಳಿಂದ ಪೊಲೀಸರು ಬಂದು ಇಲ್ಲಿ ಡ್ರಗ್ಸು ಮಾರಾಟ ಮಾಡೋ ಜಾಲವನ್ನು ಪರೀಕ್ಷಿಸ್ತಾರೆ. ಸ್ಥಳೀಯ ಪೊಲೀಸರು ಸಾಧ್ಯ. ಮೊನ್ನೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಆಗಿದ್ದಾರೆ, ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ರಾಜ್ಯದ ಮುಖ್ಯಮಂತ್ರಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಡ್ರಗ್ ಆಗಿದೆ ಅಂತಂದರೆ ಸರ್ಕಾರ ಡ್ರಗ್ ನಿಯಂತ್ರಣ ಮಾಡಲು ಸಾಧ್ಯ ಆಗಿಲ್ಲ. ಮತ್ತು ಕೆಳಮಟ್ಟದಲ್ಲಿ ಪೊಲೀಸ್ ಇಲಾಖೆ ಒಂದು ರೀತಿಯಲ್ಲಿ ಡ್ರಗ್ ಪೆಡ್ಲರ್ಸು, ಡ್ರಗ್ ಸಪ್ಲೈಯರ್ಸು ಎಲ್ಲ ಗೊತ್ತಿದ್ರು ಸುಮ್ಮನೆ ಕುಂತಿರೋದು ನೋಡಿದ್ರೆ ಅವರು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥ ಭಾಳ ಸ್ಪಷ್ಟವಾದಂಥ ನಿರ್ದೇಶನಗಳಿದ್ದಾವೆ. ಇದರಿಂದ ಏನಾಗಿದೆ ಅಂದರೆ ಕಾನೂನು ಸುವ್ಯವಸ್ಥೆ ಕೆಡ್ತಾ ಇದೆ. ಹಾಡೇ ಹಗಲು ಮರ್ಡರ್ಗಳಾಗ್ತದೆ. ರಿಯಲೈಟ್ ಇವತ್ತು ಬೆಂಗಳೂರಿನಲ್ಲಿ ಒಂದು ಓಪನ್ ಆಗಿ ಮರ್ಡರ್ ಆಗಿದೆ, ಒಂದು ಹೆಣ್ಮಗಳು ಮರ್ಡರ್ ಆಗಿದೆ. ಈ ಥರ ನಿರಂತರವಾಗಿ ನಡೀತಾ ಇದ್ದಾವೆ. ಒಟ್ಟು ಕಾನೂನಿನ ಭಯ ಇಲ್ಲ, ಪೊಲೀಸರ ಭಯ ಇಲ್ಲದೆ ಮರ್ಡರ್ಗಳು, ರೇಪ್ಗಳು, ಗ್ಯಾಂಗ್ ರೇಪ್ಗಳು, ಡ್ರಗ್ಗು ವಿಪರೀತ ಆಗಿದೆ. ಆದ್ದರಿಂದ ಮುಖ್ಯಮಂತ್ರಿಗಳು ಬೇರೆ ಎಲ್ಲ ಕೆಲಸ ಬಿಟ್ಟು ಎರಡು ಕೆಲಸ ಮಾಡಬೇಕು. ಒಂದು ಬರ ನಿರ್ವಹಣೆ ಮಾಡಬೇಕು, ಇನ್ನೊಂದು ಕಾನೂನು ಸುವ್ಯವಸ್ಥೆ ನಿರ್ವಹಣೆ ಮಾಡಬೇಕು. ಇಲ್ಲದೇ ಇದ್ದರೆ ರಾಜ್ಯ ಸರ್ಕಾರದ ಪ್ರಥಮ ಕರ್ತವ್ಯ ಕಾನೂನು ಸುವ್ಯವಸ್ಥೆ. ಅದರಲ್ಲಿ ಸಂಪೂರ್ಣವಾಗಿ ವಿಫಲರಾದರೆ ಜನ ಮಾತ್ರ ತಕ್ಕ ಪಾಠವನ್ನು ಕಲಿಸ್ತಾರೆ. ಕ್ಷೇತ್ರದಲ್ಲಿನೇ ಜೈಲಿನಿಂದ ಹೋಟೆಲ್ ಮೇಲೆ ಅಟ್ಯಾಕ್ ಆಗಿತ್ತು. ಅದು INS ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ISI ಜೊತೆ ಕೂಡಿ ಮಾಡಿದ್ದು ಅಂತ ಮಾಜಿ ಗೃಹ ಸಚಿವರು, ಕೇಂದ್ರ ಗೃಹ ಸಚಿವರು, ಅಂಡರ್ ಸೆಕ್ರೆಟರಿ ಹೇಳಿದ್ದಾರೆ. ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ, ನಾನು ನೋಡಿದ್ದೀನಿ. ಒಬ್ಬ ಗೃಹ ಸಚಿವ ಅಂಡರ್ ಸೆಕ್ರೆಟರಿ ಹೇಳಿದ್ರೆ ಗಂಭೀರವಾದಂಥದ್ದು. ಅದ್ರ ಬಗ್ಗೆ ತನಿಖೆ ಆಗಿದೆ. ಅವರ ಹೇಳಿಕೆ ಆಧಾರದ ಮೇಲೆ, ಅವರ ಹೇಳಿಕೆಯನ್ನು ಪಡೆದು ಅವರ ಹೇಳಿಕೆಯನ್ನು ಆಧಾರದ ಮೇಲೆ ತನಿಖೆ ಆಗಿದೆ. ಸತ್ಯ ಹೊರಗೆ ಬರ್ತದೆ.